ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸು. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಚಪಾತಿಗೆ ಉಪಯೋಗಿಸ್ತೀವಲ್ಲ ಆ ಹಿಟ್ಟನ್ನು 1 ಕಪ್ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಮತ್ತೊಂದು ಕಪ್ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಮತ್ತೊಂದು ಕಪ್ಪು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 2 ಕಪ್ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ 1 ಕಪ್ ಗೋಧಿ ಹಿಟ್ಟು ಹಾಗೆ ಇನ್ನೊಂದು ಕಪ್ಪು ಮೈದಾ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. ಅಥವಾ ನಾನು 2 ಕಪ್ ಮೈದಾ ಹಿಟ್ಟನ್ನೇ ಉಪಯೋಗಿಸಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ನೀವು ಬೇಕು ಅಂದರೆ ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಅಥವಾ ಗೋಧಿ ಮೈದಾ 2 ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಂತರ ಈಗ ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ನ ನಾನು ಕೈಯಲ್ಲೇ ಅದನ್ನು ಕ್ರ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಆಗಬೇಕು. ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಬಿಸಿ ತುಪ್ಪ ಅಥವಾ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸುಡ್ತಾ ಇರುತ್ತೆ, ಸ್ವಲ್ಪ ನಾವು ಸ್ಪೂನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ನಾವು ಕೈಯಲ್ಲೇ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಎಣ್ಣೆ ಕರೆಕ್ಟಾಗಿದೆಯಾ ಅನ್ನಂದರೆ ನಾವು ಈಗ ಹಿಟ್ಟನ್ನು ಕಲಿಸ್ತಾ ಒಂದು ಹುಂಡೆಯನ್ನು ಕಟ್ಕೊಂಡ್ರೆ ಕರೆಕ್ಟಾಗಿ ಒಂದು ಹುಂಡೆ ಬರಬೇಕು. ಆವಾಗ ನಮಗೆ ಖಂಡಿತವಾಗ್ಲೂ ನಾವು ಹಾಕಿರೋವಂಥ ಒಂದು ಎಣ್ಣೆ ಕರೆಕ್ಟಾಗಿದೆ ಅಂತ ಬಿಸಿ ಮಾಡಿ ಹಾಕಿದ್ರೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಓಕೆ, ಅದಾದ ನಂತರ ಒಂದ್ಸಲ ನೋಡಿ, ಈ ರೀತಿ ಹುಂಡೆ ಕಟ್ಟಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ಬಿಸಿ ಮಾಡಿ ನಾವು ಇಷ್ಟು ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಈಗ ಇಷ್ಟನ್ನು ಮಿಕ್ಸ್ ಮಾಡಿ ನಾನು ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳೋಣ. ಹಿಟ್ಟು ನಮಗೆ ಗಟ್ಟಿಯಾಗಿ ಇರಬೇಕು, ತೀರಾ ಕೂಡ ತೆಳ್ಳಗಾಗೋ ಹಾಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. 15 ನಿಮಿಷದಲ್ಲಿ ರುಚಿಯಾದ ಒಂದು ಸ್ನ್ಯಾಕ್ಸನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು. ಮತ್ತು ತುಂಬ ಬೇಗ ಆಗುವಂಥ ಒಂದು ರೆಸಿಪಿ. ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಈಗ ನೋಡಿ, ಹಿಟ್ಟನ್ನು ಈ ರೀತಿಯಾಗಿ ನಾನು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಇರಬೇಕು ಹಿಟ್ಟು. ಸ್ವಲ್ಪ ಟೈಟ್ ಇದ್ದರೆ ನಮಗೆ ಖಂಡಿತವಾಗ್ಲೂ ಇದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ, ತೆಳ್ಳಗಾಗಬಾರ್ದು. ನೋಡ್ತಾ ಇದ್ದೀರಲ್ಲ, ನೋಡಿ ಹಿಟ್ಟು ಎಷ್ಟು ಗಟ್ಟಿ ಇದೆ ಅಂತ ನೋಡಿದ್ರೇ ನಿಮಗೆ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಎಷ್ಟು ಟೈಟ್ ಇದೆಯಲ್ಲ ಈ ರೀತಿಯಾಗಿ ಹಿಟ್ಟಿರಬೇಕು. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಒಂದು ಸೈಡು ತೆಗೆದಿಡೋಣ. ಒಂದು 5 ರಿಂದ 10 ನಿಮಿಷ ಇದು ರೆಸ್ಟ್ ಆಗಲಿ, ಅಲ್ಲಿವರೆಗೂ ಇದನ್ನು ಬಿಟ್ಬಿಡೋಣ. ಒಂದು ಪ್ಯಾನ್ ತೊಗೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನಂತರ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈಗ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡ ನಂತರ ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಫ್ರೈ ಮಾಡಿದ ನಂತರ ಇವಾಗ ಇದಕ್ಕೆ ನಾವು 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಕಡಲೆ ಹಿಟ್ಟು ಅಂದರೆ ನಾವು ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಆ ಒಂದು ಹಿಟ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟು ಅದರ ಹಸಿ ಸ್ಮೆಲ್ ಏನಿರುತ್ತೋ ಅದೆಲ್ಲ ಹೋಗಬೇಕು. ಹಸಿ ವಾಸನೆ ಹೋಗಿ ಚೆನ್ನಾಗಿ ಒಂದು ಒಳ್ಳೆ ಘಮಘಮ ಅನ್ನೋ ಪರಿಮಳ ಬರ್ತಾ ಇರಬೇಕು. ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಆಗ ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಬಬಲ್ಸ್ ಎಲ್ಲ ಬರ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಕೆಲವೊಂದು ಸ್ಪೈಸಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಬೇಡ. ನಂತರ ಖಾರಕ್ಕೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು.
ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ, ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ರೀತಿಯಾಗಿ ಈಗ ಮಿಕ್ಸ್ ಆಗಿದೆ. ನಾನು ಒಂದು 3ರಿಂದ 4 ಆಲೂಗೆಡ್ಡೆಯನ್ನು ಬೇಯಿಸಿ ಅದನ್ನು ನಾನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ. ನಂತರ ಈಗ ಆಲೂಗೆಡ್ಡೆಯನ್ನು ತುರಿದು ನಾವು ಹೀಗೆ ಹಾಕ್ಕೊಳ್ಳೋಣ. ಈ ಪ್ಯಾನಿಗೆ ನಾನು ಆಲೂಗೆಡ್ಡೆಯನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ. ಈಗ 3 ಆಲೂಗೆಡ್ಡೆಯನ್ನು ಕೂಡ ನಾನು ಹೀಗೆ ತುರಿದು ತಗೊಂಡಿದ್ದೀನಲ್ವಾ, ಈಗ ಅದನ್ನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ತೀನಿ ನಾನು. ಒಂದು ಪಿಂಚಷ್ಟು ಗರಂ ಮಸಾಲ ಸಾಕು, ಜಾಸ್ತಿ ಏನು ಮಸಾಲೆಗಳನ್ನು ಉಪಯೋಗಿಸಲ್ಲ ನಾನು ಯಾವಾಗಲೂ ಕೂಡ ಹಾಗೇ. ನಂತರ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಲೂಗೆಡ್ಡೆಗೆ ಬೇಯೋದಕ್ಕೆ ನೀವು ಉಪ್ಪು ಹಾಕಿದರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನಂತರ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಇಷ್ಟನ್ನು ಹಾಕಿದ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಆಗಬೇಕು, ಎಲ್ಲ ಸ್ಪೈಸಸ್ಸು ಕೂಡ ಆಲೂಗೆಡ್ಡೆ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡು 1-2 ಸೆಕೆಂಡು ಹಾಗೆ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ತಳ ಹಿಡಿಯದರೆ ಇರೋ ಹಾಗೆ ನೋಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಈಗ ಕರೆಕ್ಟಾಗಿ ಆಗಿದೆ. ಸೊ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ಹಿಟ್ಟನ್ನು ನೋಡೋಣ. ಹಿಟ್ಟು ಸುಮಾರು ಒಂದು 5ರಿಂದ 10 ನಿಮಿಷ ಆಗಿದೆ. ಈಗ ಒಂದು ಸಲ ನಾದ್ಕೊಳ್ತೀನಿ ಇದನ್ನು. ಜಾಸ್ತಿ ಏನು ನಾದೋದೇನು ಬೇಕಾಗೋದಿಲ್ಲ, ತುಂಬಾ ಬೇಗನೆ ಆಗುತ್ತೆ ಈ ಒಂದು ರೆಸಿಪಿ. ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಕೂಡ ಕೊಟ್ಟಿದ್ದೀವಲ್ಲ, ಸೊ ನಾದಕ್ಕೇನು ಟೈಮ್ ತಗೊಳ್ಳೋದಿಲ್ಲ, ತುಂಬ ಬೇಗ ಆಗುತ್ತೆ. ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಹಿಟ್ಟನ್ನು ತಗೊಂಡ ನಂತರ ಅದನ್ನು ನಾವು ರೌಂಡಾಗಿ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋದಕ್ಕೆ ಹೇಗೆ ನಾವು ರೆಡಿ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಚಿಕ್ಕ ಉಂಡೆ ತೊಗೊಂಡಿದ್ದೀನಿ. ಜಾಸ್ತಿ ಚಪಾತಿಗೆ ಹಿಟ್ಟು ತಗೊಳ್ಳೋ ಅಷ್ಟು ತಗೊಳ್ಳೋದು ಬೇಡ. ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಈಗ ನಾವು ಮಾಡಬೇಕಾದ್ರೆ ನೋಡಿ, ಮಧ್ಯದಲ್ಲಿ ದಪ್ಪ ಇರಬೇಕು. ಸೈಡ್ ಎಡ್ಜಸ್ ಏನಿರುತ್ತೋ ಅದನ್ನು ಮಾತ್ರ ನಾವು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಅಗಲ ಮಾಡ್ಕೋಬೇಕು. ಅಗಲವಾಗಿ ಮಾಡ್ಕೋಬೇಕು ಅಂದರೆ ಸೈಡಲ್ಲಿ ಮಾತ್ರ, ಮಧ್ಯದಲ್ಲಿರೋದು ಹಾಗೆ ದಪ್ಪವಾಗಿ ಇರಬೇಕದು. ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು. ಈಗ ಹಿಟ್ಟನ್ನು ತಗೊಳ್ಳೋಣ ಸ್ವಲ್ಪ. ನೋಡಿ ಈಗ ನಾನು ಹಿಟ್ಟನ್ನು ರೆಡಿ ಮಾಡಿ ತಗೊಂಡಿದ್ದೀನಿ. ಅದಾದ ನಂತರ ಈಗ ಸ್ಟಫಿಂಗಿಗೆ ನಾವು ಆಲೂ ಮಸಾಲ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆನ ರೆಡಿ ಮಾಡಿ ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಈಗ ಫಸ್ಟಿಗೆ ಹಿಟ್ಟು ತೊಗೊಳ್ಳೋಣ. ಹಿಟ್ಟಿಗೆ ನೋಡ್ಬೋದು ಇಲ್ಲಿ ದಪ್ಪನೇ ಇದೆ. ಒಂದು ಚಿಕ್ಕ ಉಂಡೆಯನ್ನು ತಗೊಂಡು ಅದನ್ನು ನಾವು ಹಿಂಗೆ ಕ್ಲೋಸ್ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ನಿಮಗೆ ಈ ರೀತಿ ಬರೋಲ್ಲ ಅನ್ನೋದಾದರೆ ನಿಮಗೆ ಹೇಗೆ ಕಂಫರ್ಟ್ ಇರುತ್ತೋ ಹಾಗೆ ಮಾಡ್ಕೊಳ್ಳಿ. ಈ ರೀತಿಯಾಗೂ ಮಾಡ್ಬೋದು, ಜಾಸ್ತಿ ಏನೋ ನಿಮಗೆ ರಿಸ್ಕ್ ಅನಿಸೋದಿಲ್ಲ. ನೋಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಒಳಗೆ. ಈ ರೀತಿಯಾಗಿ ಪ್ರೆಸ್ ಮಾಡಿದ ನಂತರ ಹೀಗೆ ಇದನ್ನು ಕೈಯಲ್ಲಿ ನೀವು ಕ್ಲೋಸ್ ಮಾಡ್ಕೋಬೋದು. ನೋಡ್ಬೋದು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಅದು ನೀಟಾಗಿ ಕ್ಲೋಸ್ ಆಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಹೀಗೆ ನೀವು ರೆಡಿ ಮಾಡ್ಕೋಬೋದು. ಈಗ ಈ ರೀತಿಯಾಗಿ ಆದ ನಂತರ ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ತೆಗೆದುಬಿಡಿ. ಜಾಸ್ತಿ ಹಿಟ್ಟು ಅನಿಸಿದರೆ ಈ ರೀತಿ ಅಲ್ಲೇ ಪ್ರೆಸ್ ಮಾಡಬೇಕಾದ್ರೆ ನೋಡ್ಬೋದು ಹೀಗೆ ಪ್ರೆಸ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಇದೇ ರೀತಿ ಪ್ರೆಸ್ ಮಾಡಬೇಕು. ಎಲ್ಲ ಕಡೆನೂ ಚಪ್ಪಟೆ ಮಾಡೋಕ್ಕೆ ಹೋಗಬಾರ್ದು. ಆವಾಗ ನಮಗೆ ಚಪ್ಪಟೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡಿ ತಗೊಂಡಿದ್ದೀನಿ. ಈಗ ರೆಡಿ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈಗ ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ನಾನು ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಸ್ವಲ್ಪ ಅಂದರೆ ಒಂದು ಉಗುರು ಬೆಚ್ಚಗೂ ಕೂಡ ಇರಬಾರ್ದು, ಹಾಗಿರಬೇಕು ಎಣ್ಣೆ. ಆಗ ನೀವು ಮಾಡಿರುವಂಥ ಒಂದು ಸ್ನ್ಯಾಕ್ಸನ್ನು ಅದರಲ್ಲಿ ಹಾಕ್ಕೊಳ್ಳೋಣ. 1 ಬೈ 1 ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು.
ಹೀಗೆ ಈಗ 1 ಸೆಕೆಂಡ್ ಬಿಟ್ಟರೆ ಅದು ಚೆನ್ನಾಗಿ ಬಿಸಿ ಆಗುತ್ತಲ್ಲ ಎಣ್ಣೆ, ಬಿಸಿಯಾಗಿ ಬಬಲ್ಸ್ ಬರೋದಕ್ಕೆ ಶುರು ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಆಗ ನಾವು ಇದನ್ನು ಬೇಯೋದಕ್ಕೆ ಬಿಟ್ಟು ನಂತರ ಸ್ವಲ್ಪ ಹೊತ್ತು ಬಿಟ್ಟು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾವು ಇದನ್ನು ಬೇಯಿಸ್ಕೋಬೇಕು. ಎರಡೂ ಸೈಡ್ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಗರಿ ಗರಿ ಆಗಿರುವಂತಹ ಒಂದು ಸ್ನ್ಯಾಕ್ಸು ರೆಡಿ ಆಗುತ್ತೆ. ನೀವು ಇದು ಹೈ ಫ್ಲೇಮ್ ಮಾಡೋದ್ರಿಂದ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮ್ ಮಾಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಆಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಪೂರಿ ಥರ ಎಲ್ಲವೂ ಕೂಡ ಚೆನ್ನಾಗಿ ಉಬ್ಬಿದ್ದಾವೆ. ಸೊ ಈ ರೀತಿಯಾಗಿ ಕೇವಲ 15 ನಿಮಿಷದಲ್ಲಿ ನೀವು ರುಚಿಯಾದ ಒಂದು ಹೊಸ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಹಾಗೆ ಮಕ್ಕಳಿಗೆ ಕೊಟ್ರಂತೂ ಒಂದು ಬಿಡದೆ ತಿಂದು ಮುಗಿಸ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು. ಖಂಡಿತವಾಗ್ಲೂ ಈಗ ಆಗಿದೆ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ಲ, ಆಗಿರೋದನ್ನು ಒಂದು ನಾನು ಟಿಶ್ಯೂಗೆ ತೆಗೆದಿಟ್ಕೊಳ್ತೀನಿ. ಅದರಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಟಿಶ್ಯೂ ಹೀರ್ಕೊಂಡ ನಂತರ ಸರ್ವ್ ಮಾಡಿ ತುಂಬಾ ಒಳ್ಳೆಯದು. ಓಕೆ, ಈಗ ಆಗಿರುವಂಥದ್ದನ್ನು ನಾನು ನಿಧಾನವಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ಈಸಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ಒಂದು ಸ್ನ್ಯಾಕ್ಸ್ ಆಲೂ ಕಚೋರಿ ಅಥವಾ ಆಲೂ ಸಮೋಸ ಅದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.